ಅದಕ್ಕೆ ಅಂತಾರೆ, ಲೋಕದೊಳಗೆ ಭಗವಂತ ಯಾವುದನ್ನೂ ಕೂಡ ಈಗಲೇ ಸೃಷ್ಟಿ ಮಾಡಿ ಕೊಡಲ್ಲಂತೆ. ಇದು ನೆನಪಿಟ್ಟುಕೊಂಡ್ಬಿಟ್ರಿ. ಯಾಕಂದ್ರೆ ಇದು ಸೃಷ್ಟಿಕಾಲ ಅಲ್ಲ, ಇದು ಸ್ಥಿತಿ ಕಾಲ. ಸೃಷ್ಟಿಕಾಲದಲ್ಲಿ ಮುಂದೆ ಉಪಯೋಗಿಸ್ಲಿಕ್ಕೆ ಏನು ಬೇಕೋ ಎಲ್ಲ ಮೊದಲೇ ಸೃಷ್ಟಿ ಮಾಡಿ ಇಟ್ಬಿಟ್ಟಿದಾನಂತೆ. ಆದ್ರೆ ಅದು ಬೇರೆ ಬೇರೆಯವ್ರ ಕಡೆ ಉಪಯೋಗಕ್ಕೆ ಅಂತ ಕೊಟ್ಟಿರ್ತಾನೆ. ನಮ್ಮ ತನಕ ಬರಬೇಕು ಅಂದ್ರೆ ಸ್ವಲ್ಪ ತಡಿಬೇಕಾಗ್ತದೆ. ಅದಕ್ಕೆ ಯಾರನ್ನೋ ಒಬ್ಬರನ್ನು ನಿಮಿತ್ತ ಮಾಡಿಯೋ ಏನೋ ಒಂದು ಪ್ರಸಂಗವನ್ನು ಹುಟ್ಟಿ ಹಾಕಿಯೋ ನಮ್ಮ ತನಕ ಬರೋ ಹಾಗೆ ಮಾಡೇ ಮಾಡ್ತಾನಂತೆ. ಆದ್ರೆ ಅಷ್ಟು ಪುರುಸೊತ್ತು ನಮಗಿಲ್ಲ, ಈಗಲೇ ಕೊಡು ಅಂತ ಕೊಡ್ತೀವಿ. ಇದೇ ದಡ್ತನ. ನಮಗೆ ಅಂತ ಸೇರ್ಬೇಕಾದದ್ದು ನಮಗೆ ಸೇರೇ ಸೇರ್ತದೆ. ಯಚ್ಚಿಕೇತ ಸತ್ಯಮಿತ್ ತನ್ನ ಮೋಘಂ ವಸುಸ್ಪಾರ್ಹಂ ಉತ ಜೇತೋತ ದಾತ. ವಸುಸ್ಪಾರ್ಹಂ ಉತ ಜೇತೋತ ದಾತ. ಎಲ್ಲರಿಗೂ ಸಂಪತ್ತು, ಪದವಿ, ಅಧಿಕಾರ ಇವೆಲ್ಲವೂ ಕೂಡ ಮನಸ್ಸಿನಲ್ಲಿ ಅಭಿಲಾಷೆ ಇದ್ದೇ ಇರ್ತದೆ. ನಿಷಿದ್ಧವಾದದ್ದಲ್ಲ, ಇದು ವಿಹಿತವಾದದ್ದೇ ತಾನೆ. ಆದರೆ ಇಂಥದ್ದು ಇವರಿಗೆ ಸಿಗಬೇಕು ಅನ್ನೋದು ಮೊದಲೇ ಭಗವಂತನ ಇಚ್ಛೆಯಲ್ಲಿ ಸಂಕಲ್ಪಿತನೂ ಆಗಿರ್ತದೆ. ಆದರೆ ಅದು ಈಗಲೇ ಸಿಗಬೇಕು ಅಂತ ಹೇಳಿ ನಮ್ಮ ಹಠ, ಅದು ಆಗಲೇ ಸಿಗಬೇಕು ಅಂತ ಅವನ ಸಂಕಲ್ಪ. ಇಷ್ಟೇ ವ್ಯತ್ಯಾಸ. ಅಷ್ಟು ಪುರುಸೊತ್ತಿಲ್ಲ ನಮಗೆ. ನಮಗೆ ಈಗಲೇ ತಡೆಯುವ ಸ್ವಲ್ಪ ಹೊತ್ತು ಅವ ಉಪಯೋಗಿಸ್ತಿದ್ದಾನೆ, ಮುಗಿಲಿ ನಿನಗೆ ಕೊಡ್ತೀನಿ ಅಂತ. ಯಚ್ಚಿಕೇತ ಸತ್ಯಮಿತ ತನ್ನ ಮೋಘಂ ವಸುಸ್ಪಾರ್ಹಂ ಉತ ಜೇತೋತ ದಾತ. ಬಲಿ ಚಕ್ರವರ್ತಿಗೆ ಹೇಳಿಲ್ವೇ, ಬಲಿ ನಿನಗೋಸ್ಕರ ಅಂತ ಇಂದ್ರ ಪದವಿ ಇದೆ ನನಗೆ ಗೊತ್ತು, ಈಗಲೇ ಹಠ ಮಾಡಬೇಡ, ಈ ಮನ್ವಂತರ ತನಕ ಕಾಯಿ, ಆಮೇಲೆ ಅವನ ಕಡೆ ಇಸ್ಕೊಂಡು ನಿನಗೆ ಕೊಡ್ತೇನೆ ಅಂತ ಅನ್ಲಿಲ್ವೇ. ಅವನ ಕಡೆಯಿಂದ ಇಸ್ಕೊಂಡು ಕೊಟ್ಟ. ಪ್ರತ್ಯೇಕ ಇಂದ್ರ ಪದವಿ ಸೃಷ್ಟಿ ಮಾಡಿ ಕೊಡ್ಲಿಕ್ಕೆ ಬರ್ತಿತ್ತೋ ಇಲ್ಲೋ ದೇವರಿಗೆ. ಸೃಷ್ಟಿ ಕಾಲ ಅಲ್ಲ ಅಂತ ಸುಮ್ಮನೆ ಇರ್ತಾನಂತೆ. ಯಾವಾಗ ಸೃಷ್ಟಿ ಮಾಡಬೇಕು ಆವಾಗ ಮಾಡಬೇಕು, ಯಾವಾಗಲೂ ಸೃಷ್ಟಿ ಮಾಡ್ತಾ ಕೂಡೋದಲ್ಲ. ಇದು ಪರಮಾತ್ಮನ ವ್ಯವಸ್ಥೆ ನೋಡ್ರಿ, ಎಷ್ಟು ಕ್ಲುಪ್ತವಾಗಿದೆ, ಎಂಥ ಅದ್ಭುತವಾದ ವ್ಯವಸ್ಥೆ ಭಗವಂತಂದು. ಹೀಗಾಗೇನೆ ಅರ್ಜುನನಿಗೆ ಹೊಸ ಒಂದು ರಥನೇ ತರಬಹುದಾಗಿತ್ತು. ಹೊಸ ರಥ ಸೃಷ್ಟಿ ಮಾಡ್ಲಿಕ್ಕೆ ಬರ್ತಿರ್ಲಿಲ್ವೇ ಕೃಷ್ಣನಿಗೆ? ಹೊಸ ರಥ ಸೃಷ್ಟಿ ಮಾಡ್ತಿದ್ದ, ಹೊಸ ಬಿಲ್ಲು ಸೃಷ್ಟಿ ಮಾಡ್ತಿದ್ದ, ಹೊಸ ಬತ್ತಳಿಕೆಯನ್ನು ತಂದು ಕೊಟ್ಬಿಡ್ತಿದ್ದ, ಹೋಗುವ ಅಗ್ನಿಗೇನೋ ಅನುಕೂಲ ಮಾಡಿಕೊಡು ಅನ್ಬೋದಾಗಿತ್ತು. ಹಾಗಲ್ಲ ಅಂತಾನೆ ಕೃಷ್ಣ. ಯಾವ್ಯಾವುದನ್ನ ಯಾರ್ಯಾರಿಗೆ ಅಂತಿದೆಯೋ ಅದು ಮೊದಲೇ ಸೃಷ್ಟಿ ಮಾಡಿಬಿಟ್ಟಿದ್ದೇನೆ. ಅವರವರು ಅದನ್ನು ಅನುಭವಿಸುವ ಕಾಲ ಅದು ಬೇರೆ ಬೇರೆ ಇರ್ತದೆ. ನೀನು ಸ್ವಲ್ಪ ದಿವಸ ಅನುಭವಿಸು, ತಡೆದು ಕೂಡಲೇ ನಿನ್ನ ಹತ್ರ ಇಸ್ಕೊಳ್ತೇನೆ, ಅವನಿಗೆ ಕೊಡ್ತೇನೆ. ನೀನು ಅನುಭವಿಸು, ನಿಂದ ಆಗ್ತದೆ ಅನ್ ಕೂಡಲೇ ತೆಗೆದು ಅದನ್ನು ಇನ್ನೊಬ್ಬರಿಗೆ ಕೊಡ್ತೇನೆ. ಈ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡ್ರೆ ದೇವರ ಮೇಲೆ ಯಾರು ಬೆರಳು ಮಾಡೋಲ್ಲ. ಅದಕ್ಕೆ ಹೇಳಿದೆ ಅಷ್ಟೆ. ಎಲ್ಲರೂ ದೇವ್ರ ಮೇಲೆ ಬೆರಳು ಮಾಡ್ತಾ ಕೂತ್ರೆ ಏನರ್ಥ? ಇನ್ನೂ ಯಾಕೋ ದೇವ್ರ ನಮ್ಮ ಮೇಲೆ ಕಣ್ಣು ತೆಗೆದಿಲ್ಲ ಅಂತಿರ್ತಾರೆ. ಹಣೆ ಬಾರ, ಅವ ಕಣ್ಣು ತೆಗೆದಿದ್ರೆ ನೀ ತೆಗಿತಿದ್ಯಾ? ಅರ್ಥ ಮಾಡ್ಕೊಳ್ಬೇಕಾದ ಸಂಗತಿ. ಪರಮಾತ್ಮ ಯಾರಿಗೆ ಯಾವ ಕಾಲದಲ್ಲಿ ಹೇಗೆ ಕೀರ್ತಿ ಕೊಡಬೇಕು, ಹೇಗೆ ಜಯ ಕೊಡಬೇಕು, ಯಾವ ರೀತಿ ಅವನ ತನಕ ಸಂಪತ್ತು ಬಂದು ಒದಗಬೇಕು ಎಲ್ಲ ಯೋಚನೆ ಮಾಡಿರ್ತಾನಂತ. ಇದನ್ನು ತಿಳಿಲಿ ಅಂಥೇಳಿ ಮಹಾಭಾರತ, ರಾಮಾಯಣ, ಎಲ್ಲ ಇತಿಹಾಸ ಪ್ರಪಂಚ, ವೇದಗಳು ಹೊರಟದ್ದೇ ಈ ತಿರುಳನ್ನು ತಿಳಿಸ್ಲಿಕ್ಕೋಸ್ಕರವಾಗಿ. ನೀವು ಯಾವ ಯೋಚನೆ ಮಾಡಿಕೊಂಡು ಕಂಗಾಲ ಆಗಬೇಡ್ರಿ. ನಿಮ್ಮ ತನಕ ಬರೋ ವ್ಯವಸ್ಥೆ ದೇವರು ಮೊದಲೇನೆ ಮಾಡಿರ್ತಾನೆ. ನೀವು ಒಂದು ಹೆಜ್ಜೆ ಮುಂದಿಟ್ರೆ ಅವ 4 ಹೆಜ್ಜೆ ಮುಂದಿಟ್ಟಿರ್ತಾನಂತ ಯೋಚನೆ. ಇದು ಕೃಷ್ಣನ ವ್ಯವಸ್ಥೆ.